ಎಲ್ಲರೂ ಫಾಲೋ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಅಲಾರಾಮ್ ಮುಕ್ಕಿದ್ದು ಮಾತ್ರ 5:30ಗೆ, ಎದ್ದಿದ್ದು ಮಾತ್ರ 7 ಗಂಟೆಗೆ. ಎದ್ದಿರೋದೇನೋ 7 ಮಧ್ಯಾಹ್ನದಾಗ ಎದ್ದೀನಿ ಅಂತ ಬೇಗ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ABC ಜ್ಯೂಸ್ ಕುಡಿದು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟು ಇನ್ನೊಂದು ಕಡೆ ಗೊಜ್ಜು ಮಾಡಿಕೊಂಡು ಬೋಂಡ ಮಾಡ್ಕೊಂಡೆ. ನಾನು ಯಾವಾಗಲೂ ವೀಡಿಯೋ ತಿಂಡಿ ತಿಂದಾದ್ಮೇಲೆ ನೆನೆಸ್ಕೊತೀನಿ ಇನ್ನೂ ವೀಡಿಯೋ ಮಾಡಿಲ್ವಲ್ಲ ಅಂತ. ಹಂಗೆ ವೀಡಿಯೋ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ತಿನ್ಕೊಂಡು ಮಾವಿನಕಾಯಿ ಕುಯ್ಕೊಂಡು ಊರಿಗೆ ಹೋಗ್ಬೇಕಾಯ್ತು. ನನ್ನ ತಂಗಿ ಹಂಗೆ ನಮ್ಮ ಪಾಪು ನೋಡ್ಕೊಬರೋಕ್ಕೆ ಅಂತ ಊರಿಗೆ ಅಂತ ಹೊರಟ್ವಿ. ನಮ್ಮ ಅಕ್ಕನ ಮನೆಗೆ ಹೋದೆ ಫಸ್ಟು. ನಮ್ಮ ಖುಷಿ ಎಲ್ಲ ನಿದ್ದೆ ಮಾಡೋಕ್ಕೆ ರೆಡಿ ಆಗಿದ್ರು ಮೇಡಮ್ ಅವರು. ನಾನು ಓದಿದ್ದಕ್ಕೆ ಸಡನ್ನಾಗಿದ್ದರು. ಅವ್ರು ಎದ್ದಾದಮೇಲೆ ಮೇಡಮ್ ಅವ್ರು ಕಾನ್ವೆಂಟಿಗೆ ಓದ್ತಿದ್ರಲ್ಲ ಏನೇನು ಕಲಿತಾರೆ ಅಂತ ನೋಡಿದ್ರೆ ದೊಡ್ಡ ಮನುಷ್ಯರು ಸೊನ್ನೆ ಬೇರೆ ಬರೆಯೋದು ಕಲಿತಾರೆ. ಇವ್ರು ಬರೆಯೋ ಸೊನ್ನೆ ನೋಡಿ ನನಗೆ ಗಾಬರಿ ಆಗೋಗ್ಬಿಡ್ತು. ಸ್ಲೇಟ್ ಫುಲ್ ಬರೆದಾಕ್ಬಿಟ್ಲು. ಈ ಮೇಡಮ್ ಅವರು ಸೊನ್ನೆ ಕಲ್ತಿರೋ ಖುಷಿಗೆ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಫಂಕ್ಷನ್ ಮಾಡಿದ್ವಿ. ಫಂಕ್ಷನ್ ಎಲ್ಲ ಆದಮೇಲೆ ಅವರು ಕೂಡ ಫುಲ್ಲು ಹ್ಯಾಪಿ ಮೂಡಲ್ಲಿದ್ದರು. ಹ್ಯಾಪಿಯಾಗಿ ಹಂಗೆ ನಿದ್ದೆಗೆ ಹೋದರು. ಅವರು ಕೂಡ ನಿದ್ದೆ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೆಂಗೂ ನೋಡಿದ್ದಾಯ್ತಲ್ಲ ಅಂತ ಊರ ಕಡೆಗೆ ಬಂದೆ. ಊರ ಕಡೆಗೆ ಬೇಗ ಬಂದೆ. ಅರ್ಧ ರೋಡ್ ಚೆನ್ನಾಗಿತ್ತು, ಅರ್ಧ ರೋಡ್ ಜಲ್ಲಿಕಲ್ಲಾಗಿತ್ತು. ಬಂದಾದಮೇಲೆ ನೀರು ಹಾಕಿರಲಿಲ್ಲ ಅಂತೇಳಿ ಸಿಮೆಂಟ್ ಹಾಕಿದ್ರು ಅಂತೇಳಿ ಸಿಮೆಂಟಿಗೆಲ್ಲ ನೀರು ಹಾಕಿ ಸಿಕ್ಕಾಪಟ್ಟೆ ಕಣ್ಣು ನೋವು ತಲೆನೋವು ಅಂತ ಇತ್ತು. ಗ್ಯಾಸ್ಟ್ರಿಕ್ ಓವರ್ ಆಗಿ ಸಿಕ್ಕಾಪಟ್ಟೆ ತಲೆನೋವು ಬೇರೆ ಕಣ್ಣು ನೋವು ಬೇರೆ ಉರಿತಿತ್ತು. ಎಣ್ಣೆ ಹಚ್ಚಿಸ್ಕೊಬರೋಣ ಅಂತ ಹೋದೆ. ಎಣ್ಣೆ ಎಲ್ಲ ಹಚ್ಚಿಸ್ಕೊಬಂದಾದಮೇಲೆ ಮುದ್ದೆ ಮಾಡಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.